ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಹತ್ರ ಬೆಲ್ ಐಕಾನ್ ಇದೆ. ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವಾಗ ನೀವು ನೋಡ್ತಿರೋವಂಥದ್ದು ಶಿವನ ಸಮುದ್ರ, ಗಗನಚುಕ್ಕಿ, ಭರಚುಕ್ಕಿ, ಶಿಂಸ ಮಾರಮ್ಮ, ಮಧ್ಯರಂಗ, ದರ್ಗಾ, ಹಾಗೆ ಪ್ರಸನ್ನ ಮೀನಾಕ್ಷಿ ಟೆಂಪಲ್ಲು. ಸೊ ಸುಮಾರು ಪ್ಲೇಸಸ್ಗಳಿದೆ. ಹಾಗೆ ವಾಟ್ರ್ ಫಾಲ್ಗಳಲ್ಲಿ ವಾಟ್ರ್ ಫಾಲ್ಸ್ಗಳು ಅಲ್ಲಲ್ಲೇ ಹರಿಯುವಂಥ ನೀರುಗಳಂತೂ ತುಂಬಾ ಇದ್ದಾವೆ. ವೀಕೆಂಡ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಸೊ ಪ್ರತಿಯೊಬ್ಬರಿಗೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ, ಎಂಜಾಯ್ ಮಾಡಲಿಕ್ಕೆ ಒಂದು ಒಳ್ಳೆ ಟೈಮ್ ಅಂದರೆ ಅದು ವೀಕೆಂಡ್ ಮಾತ್ರನೇ. ಸೊ ಅದರಲ್ಲೂ ಎಸ್ಪೆಷಲಿ ಶಿವನ ಸಮುದ್ರ ಬ್ಲಫಲ್ಲಂತೂ ವೀಕೆಂಡಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಶಿವನ ಸಮುದ್ರದಲ್ಲಿ ಮೇಯ್ನ್ ಅಂದರೆ ಫಿಶ್ಶು. ಅದರಲ್ಲಿ ಖಾರವಾಗಿ ಇದ್ರದ್ದು ಸೌದೆ ಒಲೆಯಲ್ಲಿ ಫಿಶನ್ನು ಬೇಯಿಸ್ಬಿಟ್ಟು ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಕಡೆನೂ ಆಟ ಆಡಿಕೊಂಡು ಡೇ ಎಂಡಲ್ಲಿ ಫಿಶನ್ನು ತಿಂದ್ಕೊಂಡು ಮನೆಗೆ ಬಂದರೆ ಅದ್ರ ಮಜಾನೇ ಬೇರೆ. ಸೂಪರಾಗಿರೋಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ನಮ್ಮ ವೀಕೆಂಡು ಶಿವನ ಸಮುದ್ರ. ಅದರಲ್ಲೂ ಶಿವನ ಸಮುದ್ರ ಮೇಯ್ನ್ ಸ್ಪಾಟ್ಗೆ ಹೋಗಿರಲಿಲ್ಲ ನಾವು, ಬೇರೆ ಕಡೆ ನೀರು ಹರಿಯುವಂತಹ ಕಡೆ ಹೋಗಿದ್ದಂಥದ್ದು. ಯಾಕೆಂದರೆ ವೀಕೆಂಡ್ ಅಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ಅದರಿಂದ ಅಲ್ಲೆಲ್ಲ ಕೂತ್ಕೊಂಡು ಆರಾಮಾಗಿ ಊಟ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಬೇರೆ ಕಡೆ ಹೋಗಿದ್ದಂಥದ್ದು. ಬಟ್ ಅಲ್ಲೂ ಯಾರು ಜನ ಬಂದಿರಲ್ಲ ಅಂದ್ಕೊಂಡ್ರೆ ಟೆಂಪೋಗಳನ್ನು ಮಾಡಿಕೊಂಡು ಸಹ ಅಲ್ಲಿಗೆ ಬಂದಿದ್ವು, ಅಷ್ಟು ರಶ್ ಇತ್ತು ನಾವು ಹೋಗಿದ್ದಂಥ ಸ್ಪಾಟಲ್ಲೂ. ಸೊ ನಾವು ವೀಕೆಂಡ್ ಮಧ್ಯಾಹ್ನ ಆಗಿದ್ದರಿಂದ, ಅದರಲ್ಲೂ ಸಂಡೇ ಅಂದಮೇಲೆ ಚಿಕನ್ ಮಟನ್ ಇಲ್ಲದೆ ಇದ್ದರೆ ಹೇಗೆ ಅಲ್ವಾ. ಮಾಮೂಲಿ ಪರೋಟ ಏನು 100 ರೂಪೀಸ್ 10 ಏನೋ ಸಿಗುತ್ತೆ. ಸೊ ಅದನ್ನು ತೊಗೊಂಡು ಚಿಕನ್ ಗ್ರೇವಿ ಮತ್ತು ಅನ್ನ ಮತ್ತು ಸೌತೆಕಾಯಿ, ಈರುಳ್ಳಿ, ಮಾಮೂಲಿ ಅದೆಲ್ಲ ತೊಗೊಂಡು ಹೋಗಿದ್ದು. ಸೊ ಅಲ್ಲೆಲ್ಲ ಮನೇಲೆಲ್ಲ ಏನೆಲ್ಲ ರೆಡಿ ಮಾಡ್ಕೊಂಡು ಹೋಗಲ್ಲ, ಯಾಕೆಂದರೆ ಅಲ್ಲೇ ಜಾಗ ಇರುತ್ತಲ್ವ. ಸೊ ಅಲ್ಲೇ ಮಾಡ್ಕೋಬೋದು ಅನ್ನೋ ಕಾರಣಕ್ಕೋಸ್ಕರ ಸೊ ನಾನು ಸೌತೆಕಾಯಿ ಅದನ್ನೆಲ್ಲ ಬಿಡಿಸ್ತಿದ್ದೆ. ನಾನ್ ವೆಜ್ ಜೊತೆ ಸೌತೆಕಾಯಿ, ಕ್ಯಾರೆಟು ಸಹ ಅಷ್ಟೇ ಒಂಥರ ಸ್ಲೈಸ್ ಆಗಿ ಅದನ್ನು ಕೊಟ್ಟರೆ ಒಂಥರ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಈರುಳ್ಳಿ, ಸೌತೆಕಾಯಿ ಮತ್ತು ಕ್ಯಾರೆಟು ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನ್ ವೆಜ್ಗೆ. ಅದರಲ್ಲೂ ಸೈಡ್ ಎಲ್ಲಾದರೂ ಹೋದಾಗ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಪರೋಟ ಯಾರು ಬಿದ್ಬಿಟ್ಟೆ ಕಡೆ ಪರೋಟ, ಚಿಕನ್ ಗ್ರೇವಿ ತಿಂತಾರೋರು ಬಿಂದು.
ನೋಡ ತಾರು ಇದು ಯಾಕಡೆ ಹಿಂಗೆ ಬಿದ್ದು ಓದಾಡ್ತಿದ್ದೆ. ಆಹಾ ಏನು ತಣ್ಣಗಾಯ್ತದ. ಯು 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 ಎಷ್ಟೊಂದು ಫಿಶ್ ಅವೇಕ. ಫಿಶ್ ನೋಡು. ಬಾ ಬಾ ಬಾ. ಅಲ್ಲವೇ ಮಸ್ತ್ ಆಗವೆ. Unexpected. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಸೊ ಹೊರಟು ಹೋಗ್ಬೇಕಾದ್ರೆ ನೀವೀಗ ಮೇಲೆ ನೋಡ್ತಿದ್ದೀರಲ್ಲ, ಸೊ ಅದ್ರ ಹಿಂಭಾಗ ನಾವು ಹೋಗಿದ್ದಂಥದ್ದು ಹೋಟೆಲ್ ಇದೆ. ಸೊ ಹೋಟೆಲ್ ಹಿಂಭಾಗ ಹೋಗಿದ್ದಂಥದ್ದು. ಹಾಗೆ ಮುಂದೆ ಬರ್ತಾ ಅಂತೂ ಚಾನಲ್ಗಳು ಸಿಕ್ಕಾಪಟ್ಟೆ ನೀರು ತುಂಬಿದೆ ಅಲ್ಲಂತೂ. ಫಸ್ಟ್ ಆದರೆ ಫುಲ್ಲು ಎಂಟಿ ಖಾಲಿ ಒಂದೊಂದು ಚೂರು ಹರಿತಿರೋವು. ಬಟ್ ಇವಾಗಂತೂ ಮೇಲ್ಗಡೆವರೆಗೂ ನೀರು ಹರಿತಿದೆ, ಅಷ್ಟು ನೀರಿದೆ. ಹಾಗೆ ಇವಾಗ ನೀವು ನೋಡ್ತಿರೋವಂಥದ್ದು ಶಿಮ್ಸಾ ಮಾರಮ್ಮನ ದೇವಸ್ಥಾನ. ಸೊ ತುಂಬಾ ಚೆನ್ನಾಗಿದೆ. ನಾನ್ ವೆಜ್ಜು ಎಲ್ಲ ಮರಿ ಎಲ್ಲ ಕಡಿದು ಸಹ ಇಲ್ಲಿ ಪೂಜೆ ಎಲ್ಲ ಮಾಡ್ತಾರೆ. ನಾನು ಆಲ್ರೆಡಿ ಶಿಮ್ಸಾ ಮಾರಮ್ಮಂದು ದೇವಸ್ಥಾನದ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿಲ್ಲ ಅಂದರೆ ಖಂಡಿತ ನೋಡಿ. ಹಾಗೆ ಇದು ಪ್ರಸನ್ನ ಮೀನಾಕ್ಷಿ ಟೆಂಪಲ್ಲು. ಇದನ್ನು ಭೂಚಕ್ರ ಅಂತಲೂ ಸಹ ಏನೋ ಕರೀತಾರೆ. ಬಟ್ ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ, ಬಟ್ ಅನ್ನೋದನ್ನು ಕೇಳಿದ್ದೀನಿ. ಹಾಗೆ ಮುಂದೆ ಬರ್ತಾ ಇದು ಮಧ್ಯರಂಗ, ತುಂಬಾ ಚೆನ್ನಾಗಿದೆ. ಬಟ್ ನಾವು ನಾನ್ ವೆಜ್ ತಿಂದಿದ್ದರಿಂದ ಯಾಕೆ ಹೋಗೋಕ್ಕೆ ಮನಸ್ಸು ಬರಲಿಲ್ಲ. ಅದು ಬಿಟ್ಟರೆ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ದೇವರಂತೂ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಇಲ್ಲಿ ತೆಪ್ಪನೂ ಸಹ ಇದೆ. ಅಂದರೆ 2 ವರ್ಷ ಇಲ್ಲಿ ತೆಪ್ಪನ ಸ್ಟಾಪ್ ಮಾಡಿದ್ರಂತೆ. ಏಕೆಂದರೆ ಕೊರೋನಾ ಇತ್ತು, ಸುಮಾರು ಜನ ನೀರಲ್ಲಿ ಬಿದ್ದು ಸೂಸೈಡ್ ಮಾಡ್ಕೊಂಡಿದ್ದರಿಂದ ತೆಪ್ಪ ಅಷ್ಟೊಂದೆಲ್ಲ ರನ್ನಿಂಗ್ ಇರಲಿಲ್ಲ. ಬಟ್ ಇವಾಗ 2 ತಿಂಗಳಿಂದ ಮತ್ತೆ ತೆಪ್ಪ ಇದು ಸಹ ಸ್ಟಾರ್ಟ್ ಆಗಿದೆ. ಪರ್ ಹೆಡ್ 100 ರೂಪೀಸ್ ಏನೋ ತೊಗೋತಾರೆ. ಸೊ ತುಂಬ ದೂರ ಕರ್ಕೊಂಡು ಹೋಗ್ತಾರೆ. ಆರಾಮಾಗಿ 100 ರೂಪೀಸು ವರ್ತ್ ಅಂತಲೇ ಹೇಳ್ಬೋದು. ಬೋಟಿಂಗ್ ಹೋಗಬೇಕಾದ್ರೆ ಸೇಫ್ಟಿ ಪರ್ಪಸ್ಸು ಜಾಕೆಟ್ಗಳಿರುತ್ತೆ. ಸೊ ಪ್ರತಿಯೊಬ್ಬರು ಸಹ ಜಾಕೆಟ್ಗಳನ್ನ ಹಾಕ್ಕೊಂಡ್ರೆ ಸೇಫ್ಟಿ, ನಮಗೂ ಸೇಫ್ಟಿ ತುಂಬಾ ಚೆನ್ನಾಗಿರುತ್ತೆ. ಏಕೆಂದರೆ ನೀರಲ್ಲಿ ಬಿದ್ದು ಆ ಥರ ಎಲ್ಲ ಪ್ರಾಬ್ಲಮ್ ಆಗಿರೋದ್ರಿಂದ ಸೊ ತುಂಬಾ ಒಂದು ಕಠಿಣ ಕ್ರಮಗಳನ್ನು ಸಹ ಇಲ್ಲಿಗೆ ಇದು ಮಾಡ್ತಾರೆ. ಅಂದರೆ ರೂಲ್ಸ್ಗಳು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಐತೆ ಮೀನವೇ ಇಲ್ಲೇನೆ ಅಲ್ವಾ ಫಿಶಲ್ಲೆಲ್ಲ ನಾವು ತಿಂದಿದ್ದು. ಹಬ್ಬ ಮುಗಿಬೇಕು ಹಾಕ್ಬೇಕಂದ್ರೆ ವಾವ್, ಇಷ್ಟನ್ನೂಗೈತಕ್ಕ. ಏನಂತಕ್ಕ ಮಗನ. ವಾವ್ ವಾವ್ ವಾವ್
ಏ ಬಿಂದು ಬಿಂದು ಎಲ್ಲಾರ್ಗು ಹಿಂಗೇನೆ ಎಲ್ಲ ಲೋಂಡು ಹೋಗಿ ಬರ್ತೀನಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಯ್.